ಗೂಗಲ್ ಡ್ರೈವ್ ಆಪ್ಷನ್ಸ್ ಎಂಬ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಗೂಗಲ್ ಡ್ರೈವ್ ನಲ್ಲಿ ಲಭ್ಯವಿರುವ ಈ ಕೆಳಗಿನ ಆಯ್ಕೆಗಳ ಬಗ್ಗೆ ಕಲಿಯುವೆವು. ಡಾಕ್ಯುಮೆಂಟ್, ಸ್ಪ್ರೆಡ್ಶೀಟ್ ಮತ್ತು ಪ್ರೆಸೆಂಟೇಶನ್ ಗಳನ್ನು ಕ್ರಿಯೇಟ್ ಮಾಡುವುದು, ಫೈಲ್ ಹಾಗೂ ಫೋಲ್ಡರ್ ಗಳನ್ನು ಅಪ್ಲೋಡ್ ಮಾಡುವುದು ಹಾಗೂ ಶೇರ್ ಮಾಡಲು ಆಯ್ಕೆಗಳು. ಈ ಟ್ಯುಟೋರಿಯಲ್ ಗಾಗಿ ನಿಮಗೆ ಇಂಟರ್ನೆಟ್ ನ ಸಂಪರ್ಕ ಮತ್ತು ಯಾವುದೇ ಒಂದು ವೆಬ್ ಬ್ರೌಸರ್ ಬೇಕಾಗುವುದು. ನಾನು ಫೈರ್ಫಾಕ್ಸ್ ವೆಬ್ ಬ್ರೌಸರ್ ಅನ್ನು ಬಳಸುತ್ತಿದ್ದೇನೆ. ಇದಕ್ಕೂ ಮುನ್ನ ನಿಮಗೆ ಜಿಮೇಲ್ ನ ಬಗ್ಗೆ ತಿಳಿದಿರಬೇಕು. ಇಲ್ಲದಿದ್ದರೆ ದಯವಿಟ್ಟು ಜಿಮೇಲ್ ಗೆ ಸಂಬಂಧಿತ ಟ್ಯುಟೋರಿಯಲ್ ಗಳನ್ನು ನಮ್ಮ ವೆಬ್ಸೈಟ್ ನಲ್ಲಿ ನೋಡಿ. ನಾವೀಗ ಪ್ರಾರಂಭಿಸೋಣ. ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿ ಮತ್ತು ನಿಮ್ಮ ಜಿಮೇಲ್ ಅಕೌಂಟ್ ನಲ್ಲಿ ಲಾಗಿನ್ ಮಾಡಿ. ನಾನು ಈಗಾಗಲೇ ಲಾಗಿನ್ ಮಾಡಿದ್ದೇನೆ. ಮೇಲ್ಗಡೆ ಬಲಭಾಗದಲ್ಲಿ ನಮ್ಮ ಹೆಸರಿನ ಬದಿಯಲ್ಲಿ ನಾವು ಒಂದು ಗ್ರಿಡ್ ಐಕಾನ್ ಅನ್ನು ನೋಡಬಹುದು. ನಾವು ಮೌಸ್ ಅನ್ನು ಇದರ ಮೇಲೆ ಕೊಂಡೊಯ್ದಾಗ ಆಪ್ಸ್ ಎಂಬ ಟೆಕ್ಸ್ಟ್ ಕಾಣುತ್ತದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದು ಕೆಳಗೆ ಹೇಳಿದಂತಹ ಕೆಲವು ಗೂಗಲ್ ಆಪ್ಸ್ ಗಳನ್ನು ನಮಗೆ ತೋರಿಸುವುದು. ಗೂಗಲ್ ಪ್ಲಸ್, ಸರ್ಚ್, ಯೂಟ್ಯೂಬ್, ಮ್ಯಾಪ್ಸ್, ಪ್ಲೇ ಸ್ಟೋರ್, ನ್ಯೂಸ್, ಮೇಲ್, ಡ್ರೈವ್, ಕ್ಯಾಲೆಂಡರ್ ಮತ್ತು ಮೋರ್. ನಾವು ಇವುಗಳ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮನ್ನು ಆ ನಿರ್ದಿಷ್ಟ ಗೂಗಲ್ ಆಪ್ ಗೆ ಕೊಂಡೊಯ್ಯಲಾಗುವುದು. ನಮ್ಮ ಆದ್ಯತೆಗೆ ಅನುಗುಣವಾಗಿ ಆಪ್ಸ್ ನ ಐಕಾನ್ ಗಳನ್ನು ಅತ್ತಿತ್ತ ಎಳೆಯುವುದರ ಮೂಲಕ ನಾವು ಈ ಸೂಚಿಯನ್ನು ಮರುವ್ಯವಸ್ಥೆ ಸಹ ಮಾಡಬಹುದು. ಈ ಟ್ಯುಟೋರಿಯಲ್ ನಲ್ಲಿ ವಿಶೇಷವಾಗಿ ನಾವು ಡ್ರೈವ್ ನ ಬಗ್ಗೆ ಕಲಿಯುವೆವು. ಹೀಗಾಗಿ ನಾನು ಡ್ರೈವ್ ನ ಮೇಲೆ ಕ್ಲಿಕ್ ಮಾಡುತ್ತೇನೆ. ಇದು ಗೂಗಲ್ ಡ್ರೈವ್ ಪೇಜ್ ಅನ್ನು ಒಂದು ಹೊಸ ಟ್ಯಾಬ್ ನಲ್ಲಿ ಓಪನ್ ಮಾಡುವುದು. ಪೇಜ್ ನ ಮೇಲ್ಗಡೆಯಲ್ಲಿ ನಾವು ಒಂದು ಸರ್ಚ್ ಬಾರ್ ಅನ್ನು ನೋಡಬಹುದು. ಎಡಗಡೆಗೆ ಕೆಲವು ಮೆನ್ಯುಗಳಿವೆ ಮತ್ತು ಮೇಲ್ಗಡೆ ಬಲಭಾಗದಲ್ಲಿ ಕೆಲವು ಐಕಾನ್ ಗಳಿರುತ್ತವೆ. ಮಧ್ಯದಲ್ಲಿ ನಾವು ಎರಡು ಫೈಲ್ ಗಳನ್ನು ನೋಡಬಹುದು. ಮೊದಲನೆಯದು ಅಕೌಂಟ್ ಅನ್ನು ಕ್ರಿಯೇಟ್ ಮಾಡುವಾಗ ಗೂಗಲ್ ತಂಡದವರು ನಮ್ಮ ಜೊತೆಗೆ ಹಂಚಿಕೊಂಡ ಫೈಲ್ ಹಾಗೂ ಎರಡನೆಯದು ಈ ಮೊದಲು ನಾವೇ ಅಪ್ಲೋಡ್ ಮಾಡಿದ ಫೈಲ್ ಆಗಿದೆ. ಈಗ ನಾವು ಎಡಭಾಗದಲ್ಲಿರುವ ಮೆನ್ಯುಗಳತ್ತ ಒಮ್ಮೆ ನೋಡೋಣ. ನಾವು ಈ ಕೆಳಗಿನ ಮೆನ್ಯುಗಳನ್ನು ಪಡೆದಿದ್ದೇವೆ: ನ್ಯೂ, ಮೈ ಡ್ರೈವ್, ಶೇರ್ಡ್ ವಿತ್ ಮಿ, ಗೂಗಲ್ ಫೋಟೋಸ್, ರೀಸೆಂಟ್, ಸ್ಟಾರ್ಟ್ ಮತ್ತು ಟ್ರಾಶ್. ಡಿಫಾಲ್ಟ್ ಆಗಿ ಮೈ ಡ್ರೈವ್ ಎಂಬ ಮೆನ್ಯು ಆಯ್ಕೆಯಾಗಿರುವುದು ಮತ್ತು ಅದರಲ್ಲಿರುವುದನ್ನು ಮಧ್ಯದಲ್ಲಿ ತೋರಿಸಲಾಗುವುದು. ಮಧ್ಯಭಾಗದಲ್ಲಿ ಎಲ್ಲಾ ಫೈಲ್ ಮತ್ತು ಫೋಲ್ಡರ್ ಗಳನ್ನು ತೋರಿಸಲಾಗುವುದು. ಹೀಗಾಗಿ ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾವು ಅಪ್ಲೋಡ್ ಮಾಡಿದ ಪಿಡಿಎಫ್ ಮತ್ತು ಜಿಪ್ ಫೈಲ್ ಗಳನ್ನು ಇಲ್ಲಿ ನೋಡಬಹುದು. ನಮ್ಮಿಂದ ಕ್ರಿಯೇಟ್ ಮಾಡಲಾದ ಅಥವಾ ಅಪ್ಲೋಡ್ ಮಾಡಲಾದ ಫೈಲ್ ಗಳನ್ನು ಮೈ ಡ್ರೈವ್ ನ ಅಡಿಯಲ್ಲಿ ಸ್ಟೋರ್ ಮಾಡಲಾಗುವುದು. ಶೇರ್ಡ್ ವಿತ್ ಮಿ ಎಂಬುದು ಮುಂದಿನ ಮೆನ್ಯು ಆಗಿದೆ. ನಾನು ಇದರ ಮೇಲೆ ಕ್ಲಿಕ್ ಮಾಡುತ್ತೇನೆ. ಯಾರಾದರೂ ಒಬ್ಬರು ಒಂದು ಫೈಲ್ ಅಥವಾ ಡಾಕ್ಯುಮೆಂಟ್ ಅನ್ನು ನನ್ನೊಂದಿಗೆ ಹಂಚಿಕೊಂಡರೆ ಅದನ್ನು ಈ ಮೆನ್ಯುವಿನಡಿಯಲ್ಲಿ ತೋರಿಸಲಾಗುವುದು. ಸದ್ಯಕ್ಕೆ ಯಾರೂ ಯಾವ ಫೈಲ್ ಅನ್ನು ನನ್ನ ಜೊತೆಗೆ ಶೇರ್ ಮಾಡಿಲ್ಲ, ಹಾಗಾಗಿ ಇದು ಬರಿದಾಗಿದೆ. ಇತ್ತೀಚೆಗೆ ಗೂಗಲ್ ಡ್ರೈವ್ ನ ಒಳಗಿನ ಗೂಗಲ್ ಫೋಟೋಸ್ ಅನ್ನು ಆಕ್ಸೆಸ್ ಮಾಡಲು ಒಂದು ಶಾರ್ಟ್ಕಟ್ ಲಿಂಕ್ ಅನ್ನು ಕ್ರಿಯೇಟ್ ಮಾಡಿದೆ. ನಾವು ಈ ಟ್ಯುಟೋರಿಯಲ್ ನಲ್ಲಿ ಈ ಆಯ್ಕೆಯನ್ನು ಬಿಟ್ಟು ಬಿಡೋಣ. ರೀಸೆಂಟ್ ಎಂಬ ಮೆನ್ಯು ಇತ್ತೀಚೆಗೆ ಓಪನ್ ಮಾಡಿದ ಫೈಲ್ ಗಳ ಅಥವಾ ಡಾಕ್ಯುಮೆಂಟ್ ಗಳ ಲಿಸ್ಟ್ ಅನ್ನು ತೋರಿಸುವುದು. ಇದು ಮೈ ಡ್ರೈವ್ ಮತ್ತು ಶೇರ್ಡ್ ವಿತ್ ಮಿ ಇವೆರಡರಲ್ಲಿಯೂ ಇರುವುದನ್ನು ತೋರಿಸುವುದು. ಹೀಗಾಗಿ ಇಲ್ಲಿ ನಾವು ಪಿಡಿಎಫ್ ಮತ್ತು ಜಿಪ್ ಫೈಲ್ ಗಳನ್ನು ನೋಡಬಹುದು, ಏಕೆಂದರೆ ನಾವು ಇವುಗಳನ್ನು ಈ ಮೊದಲು ಓಪನ್ ಮಾಡಿದ್ದೆವು. ಸ್ಟಾರ್ಟ್ ಎಂಬ ಮೆನ್ಯುವಿನ ಅಡಿಯಲ್ಲಿ ನಾವು ಇಂಪಾರ್ಟೆಂಟ್ ಎಂದು ಗುರುತಿಸಿದ ಫೈಲ್ ಅಥವಾ ಡಾಕ್ಯುಮೆಂಟ್ ಅನ್ನು ತೋರಿಸಲಾಗುವುದು. ನಾವು ಮೈ ಡ್ರೈವ್ ಮೆನ್ಯುವಿಗೆ ಹಿಂತಿರುಗೋಣ ಮತ್ತು ನಮ್ಮ ಪಿಡಿಎಫ್ ಫೈಲ್ ನ ಮೇಲೆ ರೈಟ್ ಕ್ಲಿಕ್ ಮಾಡೋಣ. ಈಗ ಆಡ್ ಸ್ಟಾರ್ ಎಂಬ ಆಯ್ಕೆಯನ್ನು ಆಯ್ದುಕೊಳ್ಳಿ. ಆಮೇಲೆ ಸ್ಟಾರ್ಟ್ ಎಂಬ ಮೆನ್ಯುವಿನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಫೈಲ್ ಇದೆ. ನಾನು ಈ ಫೈಲ್ ನ ಒಂದು ನಕಲನ್ನು ಮಾಡುತ್ತೇನೆ. ಆದ್ದರಿಂದ ಮತ್ತೊಮ್ಮೆ ಫೈಲ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಮತ್ತು ಮೇಕ್ ಅ ಕಾಪಿ ಎಂಬ ಆಯ್ಕೆಯನ್ನು ಆರಿಸಿಕೊಳ್ಳಿ. ಈಗ ನಮ್ಮ ಹತ್ತಿರ ಎರಡು ಫೈಲ್ ಗಳಿವೆ. ಅವುಗಳಲ್ಲಿ ಒಂದನ್ನು ನಾವು ತೆಗೆದುಹಾಕೋಣ. ಫೈಲ್ ಅನ್ನು ಆಯ್ಕೆ ಮಾಡಿ ಮತ್ತು ಕೀಬೋರ್ಡ್ ನ ಮೇಲಿನ ಡಿಲೀಟ್ ಕೀ ಅನ್ನು ಒತ್ತಿ. ತೆಗೆದುಹಾಕಲಾದ ಫೈಲ್ ಅಥವಾ ಡಾಕ್ಯುಮೆಂಟ್ ಗಳನ್ನು ಟ್ರಾಶ್ ಮೆನ್ಯುವಿನ ಅಡಿಯಲ್ಲಿ ತೋರಿಸಲಾಗುವುದು. ಆದರೆ ಈ ತೆಗೆದುಹಾಕುವಿಕೆ ತಾತ್ಕಾಲಿಕವಾಗಿದೆ. ಎಂಪ್ಟಿ ಟ್ರಾಶ್ ಆಯ್ಕೆಯನ್ನು ಆರಿಸಿಕೊಳ್ಳುವುದರ ಮೂಲಕ ಟ್ರಾಶ್ ಮೆನ್ಯುವಿನಿಂದ ನಾವು ಎಲ್ಲಾ ಫೈಲ್ ಗಳನ್ನು ಶಾಶ್ವತವಾಗಿ ತೆಗೆದುಹಾಕಬಹುದು. ಟ್ರಾಶ್ ಮೆನ್ಯುವಿನಲ್ಲಿನ ಎಲ್ಲಾ ಫೈಲ್ ಗಳು 30 ದಿನಗಳ ನಂತರ ಗೂಗಲ್ ಸರ್ವರ್ ನಿಂದ ತಮ್ಮಷ್ಟಕ್ಕೆ ತಾವೇ ಶಾಶ್ವತವಾಗಿ ತೆಗೆದುಹಾಕಲ್ಪಡುತ್ತವೆ. ಈಗ ಫೈಲ್ ಮತ್ತು ಫೋಲ್ಡರ್ ಗಳನ್ನು ಹೇಗೆ ಕ್ರಿಯೇಟ್ ಮತ್ತು ಅಪ್ಲೋಡ್ ಮಾಡುವುದೆಂದು ನಾವು ಕಲಿಯೋಣ. ಇದನ್ನು ಮಾಡಲು 4 ವಿಧಾನಗಳಿವೆ. ಮೊದಲನೆಯದು ಎಡಭಾಗದಲ್ಲಿರುವ ಕೆಂಪು ಬಣ್ಣದ ನ್ಯೂ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡುವುದು. ಎರಡನೆಯದು ಮೈ ಡ್ರೈವ್ ಎಂಬ ಆಯ್ಕೆಯ ಮೇಲೆ ರೈಟ್ ಕ್ಲಿಕ್ ಮಾಡುವುದು.
ಈಗ ನಾವು ಮೈ ಡ್ರೈವ್ ಗೆ ಹಿಂತಿರುಗೋಣ. ಮೂರನೆಯದು ಮೈ ಡ್ರೈವ್ ಎಂಬ ಆಯ್ಕೆಯ ಮಧ್ಯಭಾಗದಲ್ಲಿ ನಾವು ರೈಟ್ ಕ್ಲಿಕ್ ಮಾಡಬಹುದು. ಕೊನೆಯದಾಗಿ ಮೇಲ್ಗಡೆ ಇರುವ ಮೈ ಡ್ರೈವ್ ಡ್ರಾಪ್ ಡೌನ್ ಮೆನ್ಯುನ ಮೇಲೆ ಕ್ಲಿಕ್ ಮಾಡುವುದು. ನಾವು ನ್ಯೂ ಎಂಬ ಆಯ್ಕೆಯನ್ನು ತಿಳಿದುಕೊಳ್ಳೋಣ. ನ್ಯೂ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಇದು ಫೋಲ್ಡರ್, ಫೈಲ್ ಅಪ್ಲೋಡ್, ಗೂಗಲ್ ಡಾಕ್ಸ್, ಶೀಟ್ಸ್, ಸ್ಲೈಡ್ಸ್ ಮತ್ತು ಮೋರ್ ಗಳಂತಹ ಕೆಲವು ಆಯ್ಕೆಗಳನ್ನು ತೋರಿಸುವುದು. ನಾವು ಪ್ರತಿಯೊಂದು ಆಯ್ಕೆಯನ್ನು ಒಂದೊಂದಾಗಿ ನೋಡುವೆವು. ನಾವು ಫೋಲ್ಡರ್ ಆಯ್ಕೆಯನ್ನು ಬಳಸಿ ಒಂದು ಫೋಲ್ಡರ್ ಅನ್ನು ಕ್ರಿಯೇಟ್ ಮಾಡಬಹುದು. ಇದರ ಮೇಲೆ ಕ್ಲಿಕ್ ಮಾಡಿ. ತಕ್ಷಣ ಇದು ನಮಗೆ ಒಂದು ಹೆಸರಿಗಾಗಿ ಸೂಚಿಸುವುದು. ನಾವು ಈ ಫೋಲ್ಡರ್ ಅನ್ನು ಸ್ಪೋಕನ್ ಟ್ಯೂಟೋರಿಯಲ್ ಎಂದು ಹೆಸರಿಸಿ ಕ್ರಿಯೇಟ್ ಬಟನ್ ನ ಮೇಲೆ ಕ್ಲಿಕ್ ಮಾಡೋಣ. ಡಿಫಾಲ್ಟ್ ಆಗಿ ಈ ಫೋಲ್ಡರ್ ಮೈ ಡ್ರೈವ್ ನ ಅಡಿಯಲ್ಲಿ ಕಾಣಿಸಿಕೊಳ್ಳುವುದು. ಇಲ್ಲಿ ಮಧ್ಯಭಾಗದಲ್ಲಿ ಇದನ್ನು ನಾವು ನೋಡಬಹುದು. ಫೋಲ್ಡರ್ ಗಳು ನಮ್ಮ ಫೈಲ್ ಗಳನ್ನು ವ್ಯವಸ್ಥಿತವಾಗಿಡಲು ನಮಗೆ ಸಹಾಯ ಮಾಡುತ್ತವೆ. ಆದ್ದರಿಂದ ನಾವು ಪ್ರತ್ಯೇಕ ಫೋಲ್ಡರ್ ಗಳನ್ನು ಕ್ರಿಯೇಟ್ ಮಾಡಬಹುದು. ಉದಾಹರಣೆಗೆ ಪರ್ಸನಲ್, ವರ್ಕ್ ಇತ್ಯಾದಿ. ಯಾವುದೇ ಫೈಲ್ ಅನ್ನು ಅಪ್ಲೋಡ್ ಮಾಡಲು ಮೊದಲು ನ್ಯೂ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಫೈಲ್ ಅಪ್ಲೋಡ್ ನ ಮೇಲೆ ಕ್ಲಿಕ್ ಮಾಡಿ. ಇದು ಒಂದು ಫೈಲ್ ಬ್ರೌಸರ್ ವಿಂಡೋ ಅನ್ನು ಓಪನ್ ಮಾಡುವುದು. ನಿಮಗೆ ಅಪ್ಲೋಡ್ ಮಾಡಬೇಕಾಗಿರುವ ಫೈಲ್ ಅನ್ನು ಬ್ರೌಸ್ ಮಾಡಿ ಮತ್ತು ಆಯ್ಕೆ ಮಾಡಿ. ನಾನು xyz.odt ಎಂಬ ಫೈಲ್ ಅನ್ನು ಡೆಸ್ಕ್ಟಾಪ್ ನಿಂದ ಆಯ್ಕೆ ಮಾಡಿ ಓಪನ್ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡುತ್ತೇನೆ. ಕೆಳತುದಿಯ ಬಲಭಾಗದಲ್ಲಿ ಅಪ್ಲೋಡ್ ಆಗುತ್ತಿರುವುದರ ಪ್ರಗತಿಯನ್ನು ನಾವು ನೋಡಬಹುದು. ಫೈಲ್ ನ ಸೈಜ್ ಗೆ ಮತ್ತು ಇಂಟರ್ನೆಟ್ ನ ವೇಗಕ್ಕೆ ಅನುಗುಣವಾಗಿ ಇದು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಬಹುದು. ಒಮ್ಮೆ ಪೂರ್ತಿಗೊಂಡರೆ ಅಪ್ಲೋಡ್ ಮಾಡಿದ ಫೈಲ್ ಅನ್ನು ಮಧ್ಯಭಾಗದಲ್ಲಿ ತೋರಿಸಲಾಗುವುದು. ಈಗ ಕೆಳಗಿರುವ ಪ್ರೋಗ್ರೆಸ್ ವಿಂಡೋ ಅನ್ನು ಕ್ಲೋಸ್ ಮಾಡಿ. ಇದೇ ರೀತಿ ನಾವು ಫೋಲ್ಡರ್ ಅಪ್ಲೋಡ್ ಆಯ್ಕೆಯನ್ನು ಬಳಸಿ ಡ್ರೈವ್ ನಲ್ಲಿ ಫೋಲ್ಡರ್ ಅನ್ನು ಅಪ್ಲೋಡ್ ಮಾಡಬಹುದು. ಈ ವೈಶಿಷ್ಟ್ಯವು ಕೆಲವು ಬ್ರೌಸರ್ ಗಳಲ್ಲಿ ಮಾತ್ರ ಲಭ್ಯವಿರಬಹುದು. ಉದಾಹರಣೆಗೆ ಗೂಗಲ್ ಕ್ರೋಮ್. ನಾವು ನಮ್ಮ ಅಪ್ಲೋಡ್ ಮಾಡಿದ ಫೈಲ್ ಅನ್ನು ನಮ್ಮ ಸ್ಪೋಕನ್ ಟ್ಯುಟೋರಿಯಲ್ ಫೋಲ್ಡರ್ ನ ಒಳಗೆ ಹೇಗೆ ಹಾಕಬಹುದು? ಸರಳವಾಗಿ ಫೈಲ್ ಅನ್ನು ಹೀಗೆ ಎಳೆದು ತನ್ನಿ ಮತ್ತು ಫೋಲ್ಡರ್ ನಲ್ಲಿ ಹಾಕಿ. ಈಗ ಎಡಭಾಗದಲ್ಲಿ ಮೈ ಡ್ರೈವ್ ಆಯ್ಕೆಯತ್ತ ಹತ್ತಿರದಿಂದ ನೋಡಿ. ಅದರ ಎಡಭಾಗದಲ್ಲಿ ಒಂದು ಚಿಕ್ಕ ತ್ರಿಕೋನವನ್ನು ಗಮನಿಸಿ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಮೈ ಡ್ರೈವ್ ನ ಅಡಿಯಲ್ಲಿ ಸಬ್ ಫೋಲ್ಡರ್ ಗಳನ್ನು ತೋರಿಸುವುದು. ನೋಡಿ, ಇಲ್ಲಿ ನಮ್ಮ ಸ್ಪೋಕನ್ ಟ್ಯುಟೋರಿಯಲ್ ಫೋಲ್ಡರ್ ಇದೆ ಮತ್ತು ಇಲ್ಲಿ ಒಳಗಡೆ ಫೈಲ್ xyz.odt ಇದೆ. ನಮ್ಮ ದಿನನಿತ್ಯದ ಕೆಲಸಕ್ಕಾಗಿ ನಾವು ಡಾಕ್ಯುಮೆಂಟ್ ಗಳನ್ನು, ಸ್ಪ್ರೆಡ್ ಶೀಟ್ ಗಳನ್ನು ಮತ್ತು ಪ್ರೆಸೆಂಟೇಶನ್ ಗಳನ್ನು ಬಳಸುತ್ತೇವೆ. ಇವುಗಳನ್ನು ಡ್ರೈವ್ ನ ಮೇಲೆ ಕ್ರಿಯೇಟ್ ಮಾಡಲು ಮತ್ತು ನಿಭಾಯಿಸಲು ಸಾಧ್ಯವಿದೆಯೋ ಹೇಗೆ? ಹೌದು, ಇದು ಸಾಧ್ಯವಿದೆ. ಗೂಗಲ್ ಡ್ರೈವ್ ನಲ್ಲಿ ನಾವು ಡಾಕ್ಯುಮೆಂಟ್ ಗಳನ್ನು, ಸ್ಪ್ರೆಡ್ ಶೀಟ್ ಗಳನ್ನು ಮತ್ತು ಪ್ರೆಸೆಂಟೇಶನ್ ಗಳನ್ನು ಯಾವುದೇ ಆಫೀಸ್ ಸೂಟ್ ನಲ್ಲಿ ಮಾಡುವಂತೆಯೇ ಕ್ರಿಯೇಟ್ ಮಾಡಬಹುದು. ಹೀಗಾಗಿ ಡಾಕ್ಯುಮೆಂಟ್ ಗಳನ್ನು ಕ್ರಿಯೇಟ್ ಮಾಡಲು ಗೂಗಲ್ ಡಾಕ್ಸ್ ಅನ್ನು, ಸ್ಪ್ರೆಡ್ ಶೀಟ್ ಗಳನ್ನು ಕ್ರಿಯೇಟ್ ಮಾಡಲು ಗೂಗಲ್ ಶೀಟ್ಸ್ ಅನ್ನು ಮತ್ತು ಪ್ರೆಸೆಂಟೇಶನ್ ಗಳನ್ನು ಕ್ರಿಯೇಟ್ ಮಾಡಲು ಗೂಗಲ್ ಸ್ಲೈಡ್ಸ್ ಗಳನ್ನು ನಾವು ಪಡೆದಿದ್ದೇವೆ. ಇಲ್ಲಿ ಗೂಗಲ್ ಡಾಕ್ಸ್ ಬಳಸಿ ಒಂದು ಡಾಕ್ಯುಮೆಂಟ್ ಅನ್ನು ಕ್ರಿಯೇಟ್ ಮಾಡುವುದನ್ನು ಮಾತ್ರ ನಾನು ಮಾಡಿ ತೋರಿಸುವೆನು. ಒಂದು ಹೊಸ ಡಾಕ್ಯುಮೆಂಟ್ ಅನ್ನು ಕ್ರಿಯೇಟ್ ಮಾಡಲು ನ್ಯೂ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಗೂಗಲ್ ಡಾಕ್ಸ್ ಅನ್ನು ಆಯ್ಕೆ ಮಾಡಿ. ಇದು ಹೊಸ ಟ್ಯಾಬ್ ನಲ್ಲಿ ಒಂದು ಖಾಲಿ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡುವುದು. ಮೆನ್ಯುಗಳು ಮತ್ತು ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಆಯ್ಕೆಗಳು ಆಫೀಸ್ ಸೂಟ್ ನಲ್ಲಿ ಇರುವಂತೆಯೇ ಆಗಿವೆ ಎಂಬುದನ್ನು ನಾವು ನೋಡಬಹುದು. ಮೇಲ್ಗಡೆಯಲ್ಲಿ ಡಾಕ್ಯುಮೆಂಟ್ ನ ಶೀರ್ಷಿಕೆಯು ಅನ್ಟೈಟಲ್ಡ್ ಡಾಕ್ಯುಮೆಂಟ್ ಆಗಿದೆ ಎಂಬುದನ್ನು ಗಮನಿಸಿ. ಈ ಟೈಟಲ್ ಅನ್ನು ಎಡಿಟ್ ಮಾಡಬಹುದು. ಟೈಟಲ್ ಅನ್ನು ರಿನೇಮ್ ಮಾಡಲು ಟೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡಿ. ರಿನೇಮ್ ಡಾಕ್ಯುಮೆಂಟ್ ವಿಂಡೋ ತೆರೆದುಕೊಳ್ಳುತ್ತದೆ. ಇಲ್ಲಿ ನಾವು ನಮ್ಮ ಡಾಕ್ಯುಮೆಂಟ್ ಗೆ ಸೂಕ್ತವಾದ ಶೀರ್ಷಿಕೆಯನ್ನು ಟೈಪ್ ಮಾಡಬಹುದು. ನಾನು ಮೈ ಫಸ್ಟ್ ಗೂಗಲ್ ಡಾಕ್ ಎಂದು ಟೈಪ್ ಮಾಡುತ್ತೇನೆ ಮತ್ತು ಒಕ್ ಮೇಲೆ ಕ್ಲಿಕ್ ಮಾಡುತ್ತೇನೆ. ಟೈಟಲ್ ನಲ್ಲಿನ ಬದಲಾವಣೆಗಳನ್ನು ಗಮನಿಸಿ. ನಂತರ ನಾನು ಇಲ್ಲಿ ವೆಲ್ಕಮ್ ಟು ಗೂಗಲ್ ಡಾಕ್ಸ್ ಎಂದು ಟೈಪ್ ಮಾಡುತ್ತೇನೆ. ಈ ಡಾಕ್ಯುಮೆಂಟ್ ಗೆ ಸೇರಿಸಿರುವ, ಬದಲಾಯಿಸಿರುವ ಅಥವಾ ತೆಗೆದುಹಾಕಿರುವುದೆಲ್ಲ ತನ್ನಷ್ಟಕ್ಕೆ ತಾನೇ ಸೇವ್ ಆಗುವುದು. ಮೇಲ್ಗಡೆ ಹೆಲ್ಪ್ ಎಂಬ ಮೆನ್ಯುವಿನ ಬದಿಯಲ್ಲಿ ಆಲ್ ಚೇಂಜಸ್ ಸೇವ್ಡ್ ಇನ್ ಡ್ರೈವ್ ಎಂಬ ಮೆಸೇಜ್ ಅನ್ನು ನೋಡಿ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಬಲಗಡೆಯಲ್ಲಿ ರಿವಿಷನ್ ಹಿಸ್ಟರಿ ಎಂಬುದನ್ನು ನಾವು ನೋಡಬಹುದು. ಇದು ಕೊನೆಯ ಬದಲಾವಣೆಯ ದಿನಾಂಕ ಮತ್ತು ಸಮಯವನ್ನು ಹೊಂದಿದೆ ಮತ್ತು ಬದಲಾವಣೆಯನ್ನು ಯಾರು ಮಾಡಿದರು ಎಂಬುದನ್ನು ಸಹ ತೋರಿಸುತ್ತದೆ. ಸದ್ಯಕ್ಕೆ ಈ ಡಾಕ್ಯುಮೆಂಟ್ ಅನ್ನು ಯಾರ ಜೊತೆಗೂ ಶೇರ್ ಮಾಡಲಾಗಿಲ್ಲ. ಹೀಗಾಗಿ ನಾವು ದಿನಾಂಕ ಮತ್ತು ಸಮಯಗಳ ಜೊತೆಗೆ ರೆಬೆಕಾ ರೇಮಂಡ್ ಎಂಬ ಒಬ್ಬ ಬಳಕೆದಾರಳನ್ನು ಮಾತ್ರ ನೋಡಬಹುದು. ಈ ಗೂಗಲ್ ಡಾಕ್ ಅನ್ನು ಅನೇಕ ಜನರೊಂದಿಗೆ ಶೇರ್ ಮಾಡಿದರೆ ರಿವಿಷನ್ ಹಿಸ್ಟರಿಯು ಬೇರೆ ಬೇರೆ ಬಣ್ಣಗಳಲ್ಲಿ ಪ್ರತಿಯೊಬ್ಬ ಯೂಸರ್ ನ ವಿವರಗಳನ್ನು, ಅವರಿಂದ ಮಾಡಲ್ಪಟ್ಟ ಎಲ್ಲಾ ಬದಲಾವಣೆಗಳೊಂದಿಗೆ ಪಟ್ಟಿ ಮಾಡುವುದು. ನಾವು ಈ ವೈಶಿಷ್ಟ್ಯವನ್ನು ಈ ಟ್ಯುಟೋರಿಯಲ್ ನಲ್ಲಿ ಸ್ವಲ್ಪ ಸಮಯದ ನಂತರ ನೋಡುವೆವು. ರಿವಿಷನ್ ಹಿಸ್ಟರಿ ಅನ್ನು ಕ್ಲೋಸ್ ಮಾಡಿ. ನಾನು ಈ ಟ್ಯಾಬ್ ಅನ್ನು ಕ್ಲೋಸ್ ಮಾಡುತ್ತೇನೆ.
ಗೂಗಲ್ ಡಾಕ್ ತನ್ನಷ್ಟಕ್ಕೆ ತಾನೇ ಸೇವ್ ಆಗುವುದು. ಮತ್ತೊಮ್ಮೆ ನಾವು ಮೈ ಡ್ರೈವ್ ನಲ್ಲಿ ಇದ್ದೇವೆ ಮತ್ತು ಇಲ್ಲಿ ನಮ್ಮ ಫೈಲ್ ಅನ್ನು ನೋಡಬಹುದು. ಅದನ್ನು ಓಪನ್ ಮಾಡಲು ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಈಗ ನಾವು ವೆಲ್ಕಮ್ ಟು ಗೂಗಲ್ ಡಾಕ್ಸ್ ಎಂಬ ಪಂಕ್ತಿಯನ್ನು 2 ಸಲ ಕಾಪಿ ಪೇಸ್ಟ್ ಮಾಡಿ ಆಮೇಲೆ ಟ್ಯಾಬ್ ಅನ್ನು ಕ್ಲೋಸ್ ಮಾಡೋಣ. ಫೈಲ್ ಅನ್ನು ಓಪನ್ ಮಾಡಲು ಅದರ ಮೇಲೆ ಇನ್ನೊಮ್ಮೆ ಡಬಲ್ ಕ್ಲಿಕ್ ಮಾಡಿ. ಮತ್ತೊಮ್ಮೆ ವೆಲ್ಕಮ್ ಟು ಗೂಗಲ್ ಡಾಕ್ಸ್ ಎಂಬ ಪಂಕ್ತಿಯನ್ನು ಕಾಪಿ ಪೇಸ್ಟ್ ಮಾಡಿ. ಈಗ ರಿವಿಷನ್ ಹಿಸ್ಟರಿ ಯ ಮೇಲೆ ಕ್ಲಿಕ್ ಮಾಡಿ. ನಾವು ಫೈಲ್ ನ ಎಲ್ಲಾ ಪರಿಷ್ಕರಣೆಗಳನ್ನು ಡೇಟ್, ಟೈಮ್, ಸ್ಟಾಂಪ್ ಮತ್ತು ಯೂಸರ್ ನ ಮಾಹಿತಿಗಳೊಂದಿಗೆ ನೋಡಬಹುದು. ಅನೇಕ ಪರಿಷ್ಕರಣೆಗಳು ಕಾಣಿಸದಿದ್ದರೆ ಆಗ ಕೆಳಗೆ ಇರುವ ಶೋ ಮೋರ್ ಡಿಟೇಲ್ಡ್ ರಿವಿಷನ್ಸ್ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಈ ಪರಿಷ್ಕರಣೆಗಳು ಕಾಲಾನುಕ್ರಮದಲ್ಲಿ ಜೋಡಿಸಲ್ಪಟ್ಟಿರುತ್ತವೆ ಮತ್ತು ಇತ್ತೀಚಿನ ರಿವಿಷನ್ ಎಲ್ಲಕ್ಕಿಂತ ಮೇಲೆ ಇರುತ್ತದೆ. ಪ್ರತಿಯೊಂದು ರಿವಿಷನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ವೈಶಿಷ್ಟ್ಯವು ಹೇಗೆ ಕೆಲಸ ಮಾಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಈಗ ನಾನು ಈ ಡಾಕ್ಯುಮೆಂಟ್ ಅನ್ನು ಬೇರೆ ಇಬ್ಬರು ಬಳಕೆದಾರರೊಂದಿಗೆ ಶೇರ್ ಮಾಡುತ್ತೇನೆ. ಇದಕ್ಕಾಗಿ ಮೇಲಕ್ಕೆ ಬಲಗಡೆ ಇರುವ ಶೇರ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಶೇರ್ ವಿತ್ ಅದರ್ಸ್ ಎಂಬ ಡಯಲಾಗ್ ಬಾಕ್ಸ್ ಕಾಣಿಸಿಕೊಳ್ಳುತ್ತದೆ. ಪೀಪಲ್ ಎಂಬ ಟೆಕ್ಸ್ಟ್ ಬಾಕ್ಸ್ ನಲ್ಲಿ ನಮಗೆ ಯಾರ ಜೊತೆಯಲ್ಲಿ ಈ ಡಾಕ್ಯುಮೆಂಟ್ ಅನ್ನು ಶೇರ್ ಮಾಡಬೇಕಾಗಿದೆಯೋ ಅವರ ಇಮೇಲ್ ಐಡಿ ಗಳನ್ನು ನಾವು ಕೊಡಬೇಕು. ಆದ್ದರಿಂದ ನಾನು ಹೀಗೆ ಟೈಪ್ ಮಾಡುವೆನು: 0808 imbeki@gmail.com. ಈ ಮೊದಲು ನಾವು ಯಾರಿಗೆ ಇಮೇಲ್ ಗಳನ್ನು ಕಳಿಸಿದ್ದೆವೋ ಅವರ ಇಮೇಲ್ ಐಡಿ ಗಳಿಗಾಗಿ ಆಟೋಫಿಲ್ ಎಂಬ ವೈಶಿಷ್ಟ್ಯವು ಇಲ್ಲಿ ಲಭ್ಯವಿರುವುದನ್ನು ಗಮನಿಸಿ. ಬೇರೆ ಬಳಕೆದಾರರೊಂದಿಗೆ ನೀವು ಡಾಕ್ಯುಮೆಂಟ್ ಅನ್ನು ಇಲ್ಲಿರುವ ಈ 3 ಮೋಡ್ ಗಳಲ್ಲಿ ಶೇರ್ ಮಾಡಬಹುದು. ಈ 3 ಮೋಡ್ ಗಳನ್ನು ನೋಡಲು ಇಲ್ಲಿನ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಕ್ಯಾನ್ ಎಡಿಟ್, ಕ್ಯಾನ್ ಕಮೆಂಟ್, ಕ್ಯಾನ್ ವ್ಯೂ. ಕ್ಯಾನ್ ಎಡಿಟ್ ಆಯ್ಕೆಯು ಬೇರೆ ಯೂಸರ್ ಗಳಿಗೆ ಡಾಕ್ಯುಮೆಂಟ್ ನಲ್ಲಿ ಬದಲಾವಣೆಗಳನ್ನು ಮಾಡಲು ಅನುಮತಿಯನ್ನು ಕೊಡುತ್ತದೆ. ಕ್ಯಾನ್ ಕಮೆಂಟ್ ಆಯ್ಕೆಯು ಬೇರೆ ಯೂಸರ್ ಗಳಿಗೆ ಬದಲಾವಣೆಗಳನ್ನು ಸೂಚಿಸಲು ಅನುಮತಿಯನ್ನು ಕೊಡುತ್ತದೆ. ಕ್ಯಾನ್ ವ್ಯೂ ಆಯ್ಕೆಯು ಬೇರೆ ಯೂಸರ್ ಗಳಿಗೆ ನೋಡಲು ಮಾತ್ರ ಅನುಮತಿಯನ್ನು ಕೊಡುತ್ತದೆ. ಅವರು ಬದಲಾವಣೆಗಳನ್ನು ಮಾಡಲು ಅಥವಾ ಸೂಚಿಸಲು ಸಾಧ್ಯವಿಲ್ಲ. ನಾವು ಕ್ಯಾನ್ ಎಡಿಟ್ ಆಯ್ಕೆಯನ್ನು 0808 imbeki ಗೆ ಕೊಡೋಣ. ನಾನು STLibreOffice@gmail.com ಅನ್ನು ಸಹ ಸೇರಿಸುವೆನು. 2 ಇಮೇಲ್ ಐಡಿಗಳ ನಡುವೆ ಅಲ್ಪವಿರಾಮ ಚಿಹ್ನೆಯನ್ನು ಉಪಯೋಗಿಸುವುದನ್ನು ನೆನಪಿಡಿ. ಇಮೇಲ್ ಐಡಿಗಳನ್ನು ಸೇರಿಸಿದ ಕೂಡಲೇ ಈ ವಿಂಡೋದಲ್ಲಿ ಬದಲಾವಣೆ ಆಗುವುದು. ನಮಗೆ ಅಡ್ a ನೋಟ್ ಎಂಬ ಟೆಕ್ಸ್ಟ್ ಏರಿಯಾ ಸಿಗುವುದು. ನಮಗೆ ಈ ಡಾಕ್ಯುಮೆಂಟ್ ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಬೇರೆ ಯೂಸರ್ ಗಳಿಗೆ ಕಳುಹಿಸಬೇಕಾಗಿದ್ದರೆ ನಾವದನ್ನು ಇಲ್ಲಿ ಟೈಪ್ ಮಾಡಬಹುದು. ನಾನು ಹೀಗೆ ಟೈಪ್ ಮಾಡುವೆನು: ಪ್ಲೀಸ್ ಫೈಂಡ್ ಅಟ್ಯಾಚ್ಡ್ ಡಾಕ್ಯುಮೆಂಟ್ ಫಾರ್ ಟೆಸ್ಟಿಂಗ್ ಪರ್ಪಸ್. ಕೈಂಡ್ಲಿ ಮಾಡಿಫೈ ಆರ್ ಸಜೆಸ್ಟ್ ಆಸ್ ಪರ್ ದ ಪರ್ಮಿಷನ್ ಗಿವನ್ ಟು ಯು. ಥ್ಯಾಂಕ್ಸ್, ray.beki. ಕೊನೆಯದಾಗಿ ಶೇರ್ ಮಾಡುವ ಪ್ರಕ್ರಿಯೆಯನ್ನು ಪೂರ್ತಿಗೊಳಿಸಲು ಸೆಂಡ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಇದು ಬೇರೆ ಯೂಸರ್ ಗಳಿಗೆ ನಮ್ಮ ಮೆಸೇಜ್ ಮತ್ತು ಶೇರ್ ಮಾಡಲ್ಪಟ್ಟ ಡಾಕ್ಯುಮೆಂಟ್ ಅನ್ನು ಒಂದು ಲಿಂಕ್ ನೊಂದಿಗೆ ಇಮೇಲ್ ನ ಮುಖಾಂತರ ಕಳುಹಿಸುವುದು. ಮತ್ತೊಮ್ಮೆ ಶೇರ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಅಡ್ವಾನ್ಸ್ಡ್ ಮೇಲೆ ಕ್ಲಿಕ್ ಮಾಡಿ. ಈಗ ನಾವು STLibreOffice ಎಂಬ ಯೂಸರ್ ಗಾಗಿ ಶೇರ್ ಮಾಡುವ ಮೋಡ್ ಅನ್ನು ಕ್ಯಾನ್ ಕಮೆಂಟ್ ಗೆ ಬದಲಾಯಿಸುವೆವು. ಕೊನೆಯದಾಗಿ ಸೇವ್ ಚೇಂಜಸ್ ಬಟನ್ ನ ಮೇಲೆ ಹಾಗೂ ಡನ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಡಾಕ್ಯುಮೆಂಟ್ ಅನ್ನು ಕ್ಲೋಸ್ ಮಾಡಿ. ಈಗ ಇಬ್ಬರು ಯೂಸರ್ ಗಳು ಶೇರ್ ಮಾಡಿದ ಡಾಕ್ಯುಮೆಂಟ್ ನಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿದ್ದಾರೆ ಎಂದು ಊಹಿಸಿಕೊಳ್ಳಿ. ಕೆಲವು ಸಮಯದ ನಂತರ ಡಾಕ್ಯುಮೆಂಟ್ ಅನ್ನು ಮತ್ತೆ ಓಪನ್ ಮಾಡಿದಾಗ ಶೇರ್ ಮಾಡಲ್ಪಟ್ಟ ಯೂಸರ್ ಗಳು ಮಾಡಿರುವ ಎಡಿಟ್ ಗಳನ್ನು ನಾವು ನೋಡಬಹುದು. STLibreOffice@gmail.com ಕೇವಲ ಸೂಚಿಸುವ ಅನುಮತಿಯನ್ನು ಪಡೆದಿದ್ದರಿಂದ ಆ ಯೂಸರ್ ನಿಂದ ಕೊಡಲ್ಪಟ್ಟ ಸೂಚನೆಗಳನ್ನು ನಾವು ನೋಡಬಹುದು. ನಿಮ್ಮ ಮೌಸ್ ಅನ್ನು ಸಜೆಷನ್ ಬಾಕ್ಸ್ ನ ಚೆಕ್ ಮತ್ತು ಕ್ರಾಸ್ ಗುರುತುಗಳ ಮೇಲೆ ಕೊಂಡೊಯ್ಯಿರಿ. ಚೆಕ್ ಗುರುತು ಆಕ್ಸೆಪ್ಟ್ ಸಜೆಷನ್ ಮತ್ತು ಕ್ರಾಸ್ ಗುರುತು ರಿಜೆಕ್ಟ್ ಸಜೆಷನ್ ಎಂದು ಹೇಳುತ್ತದೆ. ನಾನು ಒಂದು ಸೂಚನೆಯನ್ನು ಸ್ವೀಕರಿಸುತ್ತೇನೆ ಮತ್ತು ಇನ್ನೊಂದನ್ನು ತ್ಯಜಿಸುತ್ತೇನೆ. ಇಲ್ಲಿ ನಾವು 0808 imbeki ಇಂದ ಒಂದು ಕಮೆಂಟ್ ಅನ್ನು ನೋಡಬಹುದು ಮತ್ತು ಇಲ್ಲಿ ರಿಸಾಲ್ವ್ ಬಟನ್ ಅನ್ನು ನೋಡಬಹುದು. ಕ್ಯಾನ್ ಎಡಿಟ್ ಆಯ್ಕೆಯನ್ನು ಪಡೆದ ಯೂಸರ್ ಗಳು ಆ ಕಮೆಂಟ್ ನ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಕಮೆಂಟ್ ಗೆ ಉತ್ತರಿಸಬಹುದು. ಕಮೆಂಟ್ ಥ್ರೆಡ್ ಅನ್ನು ತೆಗೆದುಹಾಕಲು ರಿಸಾಲ್ವ್ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. 0808 imbeki ಇಂದ ಡಾಕ್ಯುಮೆಂಟ್ ನಲ್ಲಿ ಮಾಡಲ್ಪಟ್ಟ ಯಾವುದೇ ಬದಲಾವಣೆಗಳನ್ನು ನಾವು ನೋಡಲು ಸಾಧ್ಯವಿಲ್ಲ. ಈ ಯೂಸರ್ ಡಾಕ್ಯುಮೆಂಟ್ ನಲ್ಲಿ ಎಡಿಟ್ ಪರ್ಮಿಷನ್ ಅನ್ನು ಪಡೆದಿದ್ದ ಎಂಬುದನ್ನು ನೆನಪಿಸಿಕೊಳ್ಳಿ. ಹೀಗಾಗಿ ಆ ಯೂಸರ್ ನಿಂದ ಯಾವ ಬದಲಾವಣೆಗಳು ಮಾಡಲ್ಪಟ್ಟಿವೆ ಎಂಬುದನ್ನು ನಾವು ಹೇಗೆ ಕಂಡುಹಿಡಿಯಬಹುದು? ಅದಕ್ಕಾಗಿ ನಾವು ನಮ್ಮ ರಿವಿಷನ್ ಹಿಸ್ಟರಿಯನ್ನು ತಪಾಸಣೆ ಮಾಡಬಹುದು. ಅದನ್ನು ಓಪನ್ ಮಾಡಲು ಫೈಲ್ ನ ಮೇಲೆ ಅನಂತರ ಸಿ ರಿವಿಷನ್ ಹಿಸ್ಟರಿ ಯ ಮೇಲೆ ಕ್ಲಿಕ್ ಮಾಡುವೆವು. 0808 imbeki ಕೆಲವು ಬದಲಾವಣೆಗಳನ್ನು ಮಾಡಿದ್ದಾಳೆ ಎಂಬುದನ್ನು ನಾವು ನೋಡಬಹುದು ಮತ್ತು ಇದು ಬೇರೆ ಬಣ್ಣದಲ್ಲಿ ಇರುತ್ತದೆ.
STLibreOffice@gmail.com ಇಂದ ಕೊಡಲ್ಪಟ್ಟ ಸೂಚನೆಗಳನ್ನು ಸಹ ನಾವು ಬೇರೆ ಬಣ್ಣದಲ್ಲಿ ನೋಡಬಹುದು. ಅಷ್ಟೇ ಏಕೆ, ನಾವೇ ಓನರ್ ಆಗಿರುವುದರಿಂದ ನಾವು ನಮ್ಮದೇ ಕೆಲಸವನ್ನು ಬೇರೆ ಬಣ್ಣದಲ್ಲಿ ನೋಡುವೆವು. ನಾವೀಗ ರಿವಿಷನ್ ಹಿಸ್ಟರಿ ವಿಂಡೋ ಅನ್ನು ಕ್ಲೋಸ್ ಮಾಡೋಣ. ಇಲ್ಲಿ ಡಾಕ್ಯುಮೆಂಟ್ ಅನ್ನು ಶೇರ್ ಮಾಡಲು ಬೇರೊಂದು ವಿಧಾನವಿದೆ. ಶೇರ್ ಎಂಬ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಶೇರ್ ವಿತ್ ಅದರ್ಸ್ ಎಂಬ ವಿಂಡೋದಲ್ಲಿ ಮೇಲಿನ ಭಾಗದಲ್ಲಿ ಗೆಟ್ ಶೇರಬಲ್ ಲಿಂಕ್ ಎಂಬ ಟೆಕ್ಸ್ಟ್ ಅನ್ನು ನಾವು ನೋಡಬಹುದು. ಅದರ ಮೇಲೆ ಕ್ಲಿಕ್ ಮಾಡಿ. ಇದು ಎನಿವನ್ ವಿತ್ ದ ಲಿಂಕ್ ಕ್ಯಾನ್ ವ್ಯೂ ಎಂದು ಹೇಳುತ್ತದೆ. ಇದು ಈ ಡಾಕ್ಯುಮೆಂಟ್ ನ ಒಂದು ಲಿಂಕ್ ಅನ್ನು ಕ್ರಿಯೇಟ್ ಮಾಡುವುದು. ಈಗ ನಾವು ಯಾವುದೇ ಇಮೇಲ್ ಐಡಿ ಗೆ ಈ ಲಿಂಕ್ ಅನ್ನು ಕಳುಹಿಸಬಹುದು. ಅಂದರೆ ಈ ಲಿಂಕ್ ಅನ್ನು ಹೊಂದಿದ ಯಾರೇ ಆದರೂ ಈ ಡಾಕ್ಯುಮೆಂಟ್ ಅನ್ನು ನೋಡಬಹುದು. ಇದರೊಂದಿಗೆ ನಾವು ಈ ಟ್ಯುಟೋರಿಯಲ್ ನ ಕೊನೆಗೆ ಬಂದಿದ್ದೇವೆ. ಸಂಕ್ಷಿಪ್ತವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಗೂಗಲ್ ಡ್ರೈವ್ ಅನ್ನು ಆಕ್ಸೆಸ್ ಮಾಡಲು, ಫೈಲ್ ಗಳನ್ನು ಕ್ರಿಯೇಟ್ ಮತ್ತು ಅಪ್ಲೋಡ್ ಮಾಡಲು, ಗೂಗಲ್ ಡಾಕ್ಸ್ ಕ್ರಿಯೇಟ್ ಮಾಡಲು ಮತ್ತು ಶೇರ್ ಮಾಡುವ ಆಯ್ಕೆಗಳನ್ನು ಬಳಸಲು ಕಲಿತಿದ್ದೇವೆ. ಈ ಲಿಂಕ್ ನಲ್ಲಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ಸಾರಾಂಶವಾಗಿದೆ. ಇದನ್ನು ಡೌನ್ಲೋಡ್ ಮಾಡಿ ವೀಕ್ಷಿಸಿ. ನಾವು ಕಾರ್ಯಶಾಲೆಗಳನ್ನು ನಡೆಸುತ್ತೇವೆ ಮತ್ತು ನಮ್ಮ ಆನ್ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಮಗೆ ಬರೆಯಿರಿ. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಭಾರತ ಸರ್ಕಾರದ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುತ್ತದೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಾಸುದೇವ. ಧನ್ಯವಾದಗಳು.